ಮಧ್ಯೆ ಅಂತಿಮ ತೀರ್ಮಾನ ಏನು ಅನ್ನೋದನ್ನು ನೀವು ನೋಡಿದ್ದೀರಿ. ಇದು ಹೆಂಗಾಯಿತು ಅನ್ನೋದು ಒಂದು ಪ್ರಶ್ನೆ. ಶನಿವಾರ ರಾಹುಲ್ ಗಾಂಧಿ ಅವರು ಬೆಂಗಳೂರಿನಲ್ಲಿದ್ದರು. ಕಳೆದ ಅಧಿವೇಶನದಲ್ಲೂ ಕೂಡ ದೊಡ್ಡ ಸಂಚಲನಕ್ಕೆ ಕಾರಣರಾಗಿದ್ದವರು KN ರಾಜಣ್ಣ. ಹನಿ ಟ್ರ್ಯಾಪ್ನ ಬಗ್ಗೆ ಮಾತಾಡಿಬಿಟ್ಟಿದ್ರು ಅವರು. ಹನಿ ಟ್ರ್ಯಾಪ್ಗೆ ಪ್ರಯತ್ನ ಆಗಿದೆ ಅನ್ನುವ ದೂರನ್ನು ಹೈಕಮಾಂಡ್ ತನಕ ತೆಗೆದುಕೊಂಡು ಹೋಗಿದ್ರು. ವಿಷಯ ಎಲ್ಲೂ ಹೊರಗೆ ಬರಬಾರದು ಅನ್ನುವಂಥದ್ದು ಹೈಕಮಾಂಡ್ನ ಸೂಚನೆಯಾಗಿತ್ತು. ಆದರೂ KN ರಾಜಣ್ಣ ಅಧಿವೇಶನದಲ್ಲೇ ಯಾರೂ ಪ್ರಶ್ನೆ ಕೇಳದೇನೆ ಆ ವಿಷಯವನ್ನ ಪ್ರಸ್ತಾಪಿಸಿದ್ರು. ಅದಾದ ನಂತರ CID ತನಿಖೆಗೆ ಆದೇಶ ಆಗಿತ್ತು. CID ರಿಪೋರ್ಟ್ ಬಂತು, ಅಂಥದ್ದೇನೂ ಆಗಿಲ್ಲ ಅಂತ. ಸ್ವತಃ KN ರಾಜಣ್ಣ ಅವರೇ ತನಿಖೆಗೆ ಸಹಕರಿಸಲಿಲ್ಲ. ಆಗಸ್ಟ್ 8ನೇ ತಾರೀಕು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಿದ್ದಾಗ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ CID ಫೈನಲ್ ರಿಪೋರ್ಟ್ ಅನ್ನ ಅವರ ಗಮನಕ್ಕೆ ತರಲಾಯಿತು. ಬೆಂಗಳೂರಿನಲ್ಲಿ ಪ್ರತಿಭಟನೆಯಾದ ನಂತರ, ಮತಗಳ್ಳತನದ ವಿರುದ್ಧ ಪ್ರತಿಭಟನೆಯಾದ ನಂತರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆಗೆ ರಾಹುಲ್ ಗಾಂಧಿ ಸಭೆ ಮಾಡ್ತಾರೆ. ರಾಹುಲ್ ಗಾಂಧಿ ಅವರೇ ಕೇಳಿದ್ರಂತೆ ಹನಿ ಟ್ರ್ಯಾಪ್ ಕೇಸ್ ಏನಾಯಿತು ಅಂತ. ಅಂಥದ್ದೇನೂ ನಡೆದಿಲ್ಲ ಅಂತ CID ರಿಪೋರ್ಟ್ ಕೊಟ್ಟಿದೆ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ. KN ರಾಜಣ್ಣ ಅವರ ಆರೋಪ ಸುಳ್ಳು ಅಂತ. ಸಡನ್ಲಿ ರಾಹುಲ್ ಗಾಂಧಿ ಅವರು ಕೇಳಿದ್ರಂತೆ, ಹಾಗಾದ್ರೆ ರಾಜಣ್ಣ ಬ್ಲಾಕ್ ಮೇಲ್ ಮಾಡಿದ್ರ ಅಂತ. ರಾಜಣ್ಣ ಬ್ಲಾಕ್ ಮೇಲ್ ಮಾಡಿದ್ರ ಅಂತ ರಾಹುಲ್ ಗಾಂಧಿ ಅವರು ಕೇಳಿದ್ರಂತೆ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಏನು ಮಾತಾಡಿಲ್ಲ. ಹೌದು, ಇದೊಂದು ಬ್ಲಾಕ್ ಮೇಲ್ ಪ್ರಯತ್ನನೇ ಅಂತ KC ವೇಣುಗೋಪಾಲ್ ಅವರು ಹೇಳಿದ್ದಾರೆ. ತಕ್ಷಣ ರಾಹುಲ್ ಗಾಂಧಿ ಅವರು ಸಿಟ್ಟು ಮಾಡ್ಕೊಂಡ್ರಂತೆ. ದಿಲ್ಲಿಗೆ ಹೋಗಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಪ್ರತಿಭಟನೆ ಮತಗಳ್ಳತನದ ವಿರುದ್ಧ. ಆ ಪ್ರತಿಭಟನೆಗಿಂತ ಮುಂಚೆ INDIA ಮಿತ್ರ ಪಕ್ಷಗಳ ಜೊತೆಗೆ ರಾಹುಲ್ ಗಾಂಧಿ ಒಂದು ಮೀಟಿಂಗ್ ಮಾಡಿದ್ರು. ಮತಗಳ್ಳತನದ ವಿರುದ್ಧ ಉಗ್ರ ಹೋರಾಟ ನಡೆಸಬೇಕು ಅಂತ ರಾಹುಲ್ ಗಾಂಧಿ ಅವರು ಮಾತಾಡಿದ್ರೆ, ಅವರದ್ದೇ ಮಿತ್ರಕೂಟಗಳ ಸದಸ್ಯ ಪಕ್ಷಗಳ ಸದಸ್ಯರು, ನಿಮ್ಮ ಪಕ್ಷದವರೇ ನಿಮ್ಮ ಆರೋಪ ಒಪ್ಕೊಳ್ತಿಲ್ಲ, ಹೆಂಗ್ ಹೋರಾಟ ಮಾಡೋದು ಅಂದ್ರಂತೆ. ಕರ್ನಾಟಕದಲ್ಲಿ ನಿಮ್ಮದೇ ಸಚಿವರು ನಿಮ್ಮ ವಿರುದ್ಧ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮತ್ತು ಹೋರಾಟ ಹೆಂಗ್ ಮಾಡೋದು ಅಂತ ಕೇಳಿದ್ರಂತೆ. ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಸಿಟ್ಟು ಬಂದಿದೆ. ಸಿದ್ದರಾಮಯ್ಯನವರಿಗೆ ಫೋನ್ ಹಾಕಿದ್ದಾರೆ. KC ವೇಣುಗೋಪಾಲ್ರಿಗೆ ಹೇಳಿದ್ರಂತೆ ಸಿದ್ದರಾಮಯ್ಯನವ್ರನ್ನ ಫೋನಿಗೆ ತಗೊಳ್ಳಿ ಅಂತ. ನಾವು ದೇಶದಾದ್ಯಂತ ಆಂದೋಲನ ಕಟ್ಟಬೇಕು ಅಂತ ಹೋರಾಡ್ತಾ ಇದ್ರೆ ನಿಮ್ಮ ಸಚಿವ ಸಂಪುಟದ ಸದಸ್ಯರು ಇದರ ವಿರುದ್ಧ ಮಾತಾಡ್ತಾರೆ, ಇದರಿಂದ ನಮ್ಮ ಹೋರಾಟಕ್ಕೆ ಹಿನ್ನಡೆ ಅಂದ್ರಂತೆ. ಸಿದ್ದರಾಮಯ್ಯನವರು ಏನೋ ಸ್ಪಷ್ಟೀಕರಣ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಕೇಳಿಸ್ಕೊಳ್ಳೋ ಮೂಡ್ನಲ್ಲಿ ರಾಹುಲ್ ಗಾಂಧಿ ಅವರು ಇರಲಿಲ್ಲ. ಕಿತ್ತಾಕಿ ಅವರನ್ನ ಸಚಿವ ಸಂಪುಟದಿಂದ ಅಂದಿದ್ದಾರೆ. ಕಿತ್ತಾಕಿ ಅವರನ್ನ ಸಚಿವ ಸಂಪುಟದಿಂದ ಅಂತ. ಸಿದ್ದರಾಮಯ್ಯನವರು ಕೊನೆಯ ಕ್ಷಣದ ತನಕ ಶಕ್ತಿ ಮೀರಿ ಪ್ರಯತ್ನಿಸಿದ್ರಂತೆ KN ರಾಜಣ್ಣ ಅವರನ್ನ ಉಳಿಸ್ಕೊಳ್ಳೋದಕ್ಕೆ. ಅಂತಿಮವಾಗಿ ಒಂದು ಗೌರವಯುತವಾದ ಎಕ್ಸಿಟ್ ಕೊಡಬೇಕು ಅಂತ ರಾಜೀನಾಮೆ ತಗೊಳ್ಳೋಣ, ವಜಾ ಮಾಡೋದು ಬೇಡ ಅಂದಿದ್ದಾರೆ.
1:30 ಅಷ್ಟೊತ್ತಿಗಾಗಲೇ ಕೆ ಎನ್ ರಾಜಣ್ಣ ಅವರು ರಾಜೀನಾಮೆ ಪತ್ರ ಬರೆದು ಸಹಿ ಹಾಕಿ ಕೊಟ್ಟಾಗಿತ್ತು. ನೋ, ಅವರನ್ನ ವಜಾನೇ ಮಾಡಬೇಕು ಅಂದ್ರಂತೆ. ಬೆಳಗ್ಗೆ 10:30 ಕೆ.ಸಿ. ವೇಣುಗೋಪಾಲ್ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರಿಗೂ ಮಾತಾಡಿದ್ದಾರೆ. ರಾಜಣ್ಣ ಅವರ ಹೇಳಿಕೆಯಿಂದ ಆದ ಡ್ಯಾಮೇಜ್ ಅನ್ನು ವಿವರಿಸಿದ್ರಂತೆ. ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಸಿದ್ದರಾಮಯ್ಯನವರು ರಾಜಣ್ಣ ಅವರ ಹೇಳಿಕೆಯನ್ನ ಅದರ ಬಗೆಗಿನ ಸ್ಪಷ್ಟೀಕರಣವನ್ನು ಕನ್ವೆ ಮಾಡಿದ್ದಾರೆ ಹೈಕಮಾಂಡ್ಗೆ. 1 ಗಂಟೆಯ ವೇಳೆಗೆ ದೆಹಲಿಯಿಂದ ಸ್ಪಷ್ಟ ಸಂದೇಶ ಬಂತು, ವಜಾ ಮಾಡಿ ಇವರನ್ನ ಸಚಿವ ಸಂಪುಟದಿಂದ ಅಂತ. ಒಂದೂವರೆಗೆ ಪರಮೇಶ್ವರ್ ಅವರೂ ಇದ್ರು. ಮುಖ್ಯಮಂತ್ರಿಗಳು ರಾಜಣ್ಣ ಅವ್ರಿಗೆ ಹೇಳಿದ್ರು, ನೀವು ಸಚಿವ ಸಂಪುಟದಲ್ಲಿ ಮುಂದುವರಿಯೋದಕ್ಕಾಗೋದಿಲ್ಲ ಅಂತ. ಎರಡು ಗಂಟೆಗೆ ದೆಹಲಿಗೆ ಫೋನ್ ಮಾಡಿ ಮುಖ್ಯಮಂತ್ರಿಗಳು ಹೇಳಿದ್ರಂತೆ ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. 2:15 ಮತ್ತೆ ದೆಹಲಿಯಿಂದ ಸೂಚನೆ ಬಂತು, ರಾಜೀನಾಮೆ ಬೇಡ, ವಜಾ ಮಾಡಬೇಕು ಅವರನ್ನ ಅಂತ. 3 ಗಂಟೆಗೆ ಮುಖ್ಯಮಂತ್ರಿಗಳು ರಾಜಭವನಕ್ಕೆ ರಾಜ್ಯಪಾಲರಿಗೆ ಪತ್ರ ಬರೆದ್ರು, ವಜಾ ಮಾಡಿದ್ದೀನಿ ಇವರನ್ನ. 4:15 ರಾಜಭವನದಿಂದ ಅಧಿಕೃತ ಆದೇಶ, ರಿಮೂವಲ್ ಆಫ್ ಕೆ ಎನ್ ರಾಜಣ್ಣ ಫ್ರಮ್ ದ ಕ್ಯಾಬಿನೆಟ್. ಪತ್ರ ಬಿಡುಗಡೆಯಾಯಿತು. ಇದು ನಿನ್ನೆ ಏನೇನಾಯಿತು ಅನ್ನುವುದರ ಟೈಮ್ ಲೈನ್. ನೆನ್ನೆನೆ ಬಹಳ ವ್ಯಗ್ರರಾಗಿ ಪತ್ರಿಕಾಗೋಷ್ಠಿ ಮಾಡುವುದಕ್ಕೆ ತಯಾರಾಗಿದ್ದ ಕೆ ಎನ್ ರಾಜಣ್ಣ ಅವರನ್ನ ಮುಖ್ಯಮಂತ್ರಿಗಳು ತಡೆದರು ಅಂತ ಸುದ್ದಿ. ಮುಖ್ಯಮಂತ್ರಿಗಳು ತಡೆದ್ರು ಅಂತ. ನಿನ್ನ ಮಗನ ರಾಜಕೀಯ ಭವಿಷ್ಯವೂ ಇದೆ. ಪ್ರೆಸ್ ಮೀಟ್ ಮಾಡಿ ಪಕ್ಷದ ಬಗ್ಗೆ, ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಏನೇನೋ ಮಾತಾಡಿಬಿಟ್ರೆ ಅದರ ಪರಿಣಾಮವನ್ನು ಈಗ MLCಯೂ ಆಗಿರುವ, ವಿಧಾನ ಪರಿಷತ್ ಸದಸ್ಯರೂ ಆಗಿರುವ ನಿಮ್ಮ ಮಗ ಎದುರಿಸಬೇಕಾಗತ್ತೆ. ಆದ್ದರಿಂದ ತಾಳ್ಮೆ ಇರಲಿ ಅಂತ ಮುಖ್ಯಮಂತ್ರಿಗಳು ಕೆ ಎನ್ ರಾಜಣ್ಣರನ್ನು ಕನ್ವಿನ್ಸ್ ಮಾಡಿದ್ರು ಅನ್ನೋದು ಸುದ್ದಿ. ಅದರ ಜೊತೆಗೆ ನಿನ್ನೆ 6 ಗಂಟೆಯ ಒಳಗಡೆ ನೀವು ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡದೆ ಹೋದರೆ ನಾವು ದಿಲ್ಲಿಲಿ ಕೂತ್ಕೊಂಡು ಪಕ್ಷದಿಂದನೇ ಉಚ್ಚಾಟನೆ ಮಾಡ್ತೀವಿ ಅನ್ನುವ ಸಂದೇಶವು ಮುಖ್ಯಮಂತ್ರಿಗಳಿಗೆ ಬಂದಿತ್ತು ಅನ್ನುವ ಮಾಹಿತಿ. ಈಗ ಮಂತ್ರಿ ಸ್ಥಾನವನ್ನು ಕಳೆದುಕೊಂಡಿರುವ ಕೆ ಎನ್ ರಾಜಣ್ಣ ಅವರು ಪಕ್ಷದಿಂದಲೂ ಉಚ್ಚಾಟನೆಯಾಗ್ತಾರಾ? ಹಾಗೊಂದು ವೇಳೆ ಆದರೆ ಮುಂದಿನ ದಾರಿ ಏನು? ರಾಜ್ಯ ರಾಜಕಾರಣದಲ್ಲಿ ಅನೇಕ ಚರ್ಚೆಗಳಿದ್ದಾವೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.